ಕಾಂಗ್ರೆಸ್ ಪರವಾಗಿ ದರ್ಶನ್ ಪ್ರಚಾರ ಮಾಡಿದ್ದಕ್ಕೆ ಸುಮಲತಾ ಸಮರ್ಥನೆ. ಕುಮಾರಸ್ವಾಮಿ ಕರೆದ್ರೆ ಅವರ ಪರ ಪ್ರಚಾರ ಮಾಡ್ತೇನೆ. ನಾಳೆ ಬೆಂಗಳೂರು ಚಿಕ್ಕಬಳ್ಳಾಪುರದಲ್ಲಿ ಮೋದಿ ರಣಕಹಳೆ. ಬೆಂಗಳೂರಿನಲ್ಲಿ ಸಂಪಿಗೆ ಬಿದ್ದು ತಾಯಿ ಮಗು ದುರ್ಮರಣ. ಎಲ್ಲದರ ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಸದೆ ಸುಮಲತಾ ಸಮರ್ಥನೆ ನೀಡಿದ್ದಾರೆ. ಬೇರೆ ಪಕ್ಷದ ಪರ ಪ್ರಚಾರ ಮಾಡಬೇಡ ಅನ್ನೋದಕ್ಕೆ ನಾನ್ಯಾರು, ಪ್ರಚಾರ ಯಾರಿಗೆ ಮಾಡಬೇಕು ಅನ್ನೋದು ದರ್ಶನ್ ಅವರ ಇಚ್ಛೆ. ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ ಅಂತ ದರ್ಶನ್ ಹೇಳುತ್ತಾ ಬಂದಿದ್ದಾರೆ. ನಾನೇ ದರ್ಶನ್ನ ಕಳಿಸಿದ್ರೆ ಬಿಜೆಪಿಗೆ ಯಾಕೆ ಬರ್ತಾ ಇದ್ದೆ? ಪಕ್ಷ ಹೇಳಿದ್ರೆ ಕುಮಾರಸ್ವಾಮಿ ಪರ ಪ್ರಚಾರ ನಡೆಸೋದಕ್ಕೆ ಸಿದ್ಧ, ಆದರೆ ನಾನಾಗಿಯೇ ಎಲ್ಲಿಗೂ ಹೋಗಲ್ಲ, ಪ್ರಚಾರ ಮಾಡಲ್ಲ ಅಂತ ಸುಮಲತಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ಲೋಕಸಭಾ ರಣಕಣ ರಂಗೇರಿದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಬೂಪನಹಳ್ಳಿಯಲ್ಲಿ ಮನೆ ಮನೆ ಪ್ರಚಾರ ಮಾಡಿದ್ರು. ಬಿಜೆಪಿಗೆ ಮತ ಕೊಡಿ, ದೇಶದ ಹಿತಕ್ಕಾಗಿ ಮತ್ತೊಮ್ಮೆ ಮೋದಿ ಸರ್ಕಾರ ಬರುವಂತೆ ಮಾಡಿ ಅಂತೇಳಿ ಮತದಾರರಲ್ಲಿ ಮನವಿ ಮಾಡಿದ್ರು. ಇನ್ನು ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಬೃಹತ್ ರೋಡ್ ಶೋ ನಡೆಸಿದ್ರು. ಪುರಸಿದ್ದೇಶ್ವರ ದೇವಸ್ಥಾನದಿಂದ ಜೆಎಚ್ ಪಾಟೀಲ್ ವೃತ್ತದವರೆಗೂ ಕೂಡ ಮೆರವಣಿಗೆ ನಡೆಸಿದ್ರು. ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ ಪರ ಜೂನಿಯರ್ ಮೋದಿ ಪ್ರಚಾರ ನಡೆಸಿದ್ರು. ಈ ಬಾರಿ ಗಾಯತ್ರಿ ಸಿದ್ದೇಶ್ವರ ಗೆಲ್ಲಿಸಿ ಅಂತ ಹೇಳಿ ಮನವಿ ಮಾಡಿದ್ರು. ಕೋಲಾರದಲ್ಲಿ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಚಾರ ನಡೆಸಿ ಮತಯಾಚಿಸಿದ್ರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಮಾಗಡಿ ವಿಧಾನಸಭಾ ಕ್ಷೇತ್ರದ ವಿವಿಧೆಡೆ ಪ್ರಚಾರ ನಡೆಸಿದ್ರು. ಶಿವಗಂಗೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರವನ್ನು ಆರಂಭಿಸಿದ್ರು. ಮಾಗಡಿ ತಾಲೂಕಿನ ಕುದೂರು ಬಸ್ ನಿಲ್ದಾಣದ ಬಳಿ ಬೃಹತ್ ಸೇಬಿನ ಹಾರವನ್ನು ಹಾಕಿ ಡಿಕೆ ಸುರೇಶ್ಗೆ ಕಾರ್ಯಕರ್ತರು ಅದ್ಧೂರಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು. ಬಿಜೆಪಿ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ರು. ಗ್ಯಾರಂಟಿ ಬಗ್ಗೆ ಅಪಪ್ರಚಾರ ಮಾಡುವ ಕಿಡಿಗೇಡಿಗಳ ಮಾತಿಗೆ ಬೆಲೆ ಕೊಡಬೇಡಿ, ಇನ್ನು 10 ವರ್ಷಗಳ ಕಾಲ ಗ್ಯಾರಂಟಿ ಮುಂದುವರಿಯುತ್ತೆ ಅಂತ ತಿಳಿಸಿದ್ರು. ಪ್ರಧಾನಿ ಮೋದಿ ಕರ್ನಾಟಕದಲ್ಲಿ ಮತ್ತೊಂದು ಸುತ್ತಿನ ಪ್ರಚಾರ ನಡೆಸಲು ನಾಳೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಏಪ್ರಿಲ್ 14ರಂದು ಮೈಸೂರು, ಮಂಗಳೂರಿನಲ್ಲಿ ಪ್ರಚಾರ ನಡೆಸಿದ ನರೇಂದ್ರ ಮೋದಿ ನಾಳೆ ಬೆಂಗಳೂರು, ಚಿಕ್ಕಬಳ್ಳಾಪುರ ಸೇರಿ 6 ಕ್ಷೇತ್ರಗಳಲ್ಲಿ ಮೋದಿ ಮತಯಾಚನೆ ನಡೆಸಲಿದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರ ಕ್ಷೇತ್ರಗಳಿಗೆ ಚಿಕ್ಕಬಳ್ಳಾಪುರ ದೊಡ್ಡ ಸಮಾವೇಶದ ಮೂಲಕ ಮೋದಿ ಮತಬೇಟೆ ಆರಂಭಿಸಲಿದ್ದಾರೆ. ಚಿಕ್ಕಬಳ್ಳಾಪುರದ ಸಮಾವೇಶ ಬಳಿಕ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಬೆಂಗಳೂರು ಉತ್ತರ, ದಕ್ಷಿಣ, ಕೇಂದ್ರ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಅರಮನೆ ಮೈದಾನದಲ್ಲಿ ಪ್ರಚಾರ ಕಾರ್ಯಕ್ರಮ ನಡೆಯಲಿದೆ. ಪ್ರಚಾರ ಕಾರ್ಯಕ್ರಮದಲ್ಲಿ ಮೋದಿ ಜೊತೆ ಮತ್ತೆ ದೊಡ್ಡಗೌಡರು ಕಾಣಿಸಿಕೊಳ್ಳಲಿದ್ದಾರೆ. ಜಂಟಿ ಪ್ರಚಾರದ ಮೂಲಕ 6 ಕ್ಷೇತ್ರಗಳನ್ನ ಗೆಲ್ಲಲು ದೋಸ್ತಿಗಳು ಪ್ಲಾನ್ ನಡೆಸಿದ್ದಾರೆ. ಚಿತ್ರದುರ್ಗದಲ್ಲಿ ಮುಸ್ಲಿಂ ಯುವತಿಗೆ ಡ್ರಾಪ್ ಕೊಟ್ಟಿದ್ದಕ್ಕೆ ಥಳಿಸಿದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಬೈಕ್ನಲ್ಲಿ ಮನೆಗೆ ಡ್ರಾಪ್ ಮಾಡುವ ವೇಳೆ ಅಸಭ್ಯ ವರ್ತನೆಯನ್ನು ಆರೋಪಿಸಿ ಗಾಯಾಳು ಉಮೇಶ್ ವಿರುದ್ಧ ಯುವತಿ ದೂರನ್ನ ನೀಡಿದ್ದಾರೆ. ಉಮೇಶ್ ಮೈಕೈಯನ್ನು ಮುಟ್ಟಿ ಅನುಚಿತ ವರ್ತನೆ ತೋರಿದ್ದ. ಬಳಿಕ ಕನಕ ವೃತ್ತದ ಬಳಿ ಬೈಕ್ ನಿಲ್ಲಿಸುವ ಬದಲು ಚಂದ್ರವಳ್ಳಿ ತೋಟದತ್ತ ಕರೆದೊಯ್ಯಲಿಕ್ಕೆ ಯತ್ನಿಸಿದ್ದ. ಕಾಪಾಡಿ ಕಾಪಾಡಿ ಅಂತ ಕೂಗಿದ್ದಕ್ಕೆ ನನ್ನ ಅಣ್ಣನ ಗೆಳೆಯರು ರಕ್ಷಣೆಗೆ ಬಂದ್ರು. ನಂತರ ಬೈಕ್ನಿಂದ ಇಳಿಸಿ ನನ್ನನ್ನು ಮನೆಗೆ ಕಳುಹಿಸಿದ್ರು ಅಂತೇಳಿ ಯುವತಿ ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ. ಚಿತ್ರದುರ್ಗ ಕೋಟೆ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ. ಇನ್ನು ಘಟನೆಯನ್ನ ಖಂಡಿಸಿ ಚಿತ್ರದುರ್ಗ ನಗರದಲ್ಲಿ ಬಜರಂಗ ದಳದವರು ಪ್ರತಿಭಟನೆ ನಡೆಸಿ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿದ್ರು. ಬಳಿಕ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ರು. ಅಲೆಮಾರಿ ದಂಪತಿಯ 40 ದಿನದ ಗಂಡು ಮಗು ಅಪಹರಿಸಿದ ತಂಡವನ್ನ ಪೊಲೀಸರು ಬಂಧಿಸಿದ್ದಾರೆ. ಮಂಜುನಾಥ್ ಕುಮಾರ್, ಇಂದ್ರಕುಮಾರ್, ಈತನ ಪತ್ನಿ ಸುಪ್ರಿಯಾ, ಸಹೋದರಿ ವಿಜಯಲಕ್ಷ್ಮಿ ಬಂಧಿತ 5 ಆರೋಪಿಗಳಾಗಿದ್ದಾರೆ. ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಸೈಯದ್, ಆತನ ಪತ್ನಿ ಸಲ್ಲು ಮತ್ತು ಕಿರಣ್ಗಾಗಿ ಹುಡುಕಾಟ ನಡೆಸಲಾಗಿದೆ. ಹಳ್ಳಿಗಳಿಗೆ ತೆರಳಿ ಜೇನು ಇಳಿಸಿ ಮಾರಾಟ ಮಾಡ್ತಾ ಇದ್ದ ದಂಪತಿ ಜೀವನ ನಡೆಸ್ತಾ ಇದ್ರು. ಕಳೆದ ಕೆಲ ದಿನಗಳ ಹಿಂದೆ ಮಗುವನ್ನ ಕೊಟ್ರೆ ಚೆನ್ನಾಗಿ ಸಾಕುವುದಾಗಿ ಮಂಜುನಾಥ್ ಸಂಬಂಧಿಕರು ಕೇಳಿಕೊಂಡಿದ್ರು. ಮಗುವನ್ನ ಕೊಡಲು ಒಪ್ಪದಿದ್ದಾಗ ಏಪ್ರಿಲ್ 17ರ ಮುಂಜಾನೆ ಮಗುವಿನೊಂದಿಗೆ ನಿದ್ರೆ ಮಾಡುವ ವೇಳೆ ಕಿಡ್ನಾಪ್ ಮಾಡಿ ಪರಾರಿಯಾಗಿದ್ರು. ತಕ್ಷಣ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ವಿಶೇಷ ತಂಡ ರಚಿಸಿ ಪ್ರಕರಣ ನಡೆದ ಕೆಲವೇ ಗಂಟೆಗಳಲ್ಲಿ ಹುಣಸೂರಿನ ಮೋದೂರು ಗ್ರಾಮದಲ್ಲಿ 5 ಬಂಧಿಸಿದ್ದಾರೆ. ಬಂಧಿತರು ಮಕ್ಕಳನ್ನ ಮಾರಾಟ ಮಾಡುವ ಜಾಲದ ಸಂಪರ್ಕ ಹೊಂದಿರುವುದು ಪೊಲೀಸರ ತನಿಖೆ ವೇಳೆ ಕಂಡುಬಂದಿದೆ. ನಕಲಿ ದಾಖಲೆ ಸೃಷ್ಟಿಸಿ ಬ್ಯಾಂಕ್ಗಳಿಗೆ ವಂಚನೆ ಮಾಡ್ತಾ ಇದ್ದ ಒಂದೇ ಕುಟುಂಬದ 5 ಪೊಲೀಸರು ಬಂಧಿಸಿದ್ದಾರೆ. ಒಂದೇ ಆಸ್ತಿಯ ನಕಲಿ ದಾಖಲೆ ಸೃಷ್ಟಿಸಿ 22 ಬ್ಯಾಂಕ್ಗಳಿಗೆ 10 ಕೋಟಿ ವಂಚಿಸಿದ್ದಾರೆ. ಒಂದೇ ಸ್ವತ್ತಿಗೆ ಸಂಬಂಧಿಸಿದಂತೆ ನಕಲಿ ದಾಖಲೆ ಸೃಷ್ಟಿಸಿ ಸಾಲ ಪಡೆಯುತ್ತಿದ್ರು. ನಕಲಿ ದಾಖಲೆಗಳನ್ನ ಡೀಡ್ ಮಾಡಿಸಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಮಾಡಿಸ್ತಾ ಇದ್ರು. ಬಳಿಕ ರಾಷ್ಟ್ರೀಕೃತ ಬ್ಯಾಂಕ್, ಸಹಕಾರಿ ಬ್ಯಾಂಕ್ಗಳಲ್ಲಿ ಕಂತು ಸಾಲ ಹಾಗೂ ಯಂತ್ರೋಪಕರಣ ಸಾಲ ಪಡಿತಾ ಇದ್ರು. ಒಟ್ಟು 22 ಬ್ಯಾಂಕ್ಗಳಲ್ಲಿ 10 ಕೋಟಿಗೂ ಅಧಿಕ ಸಾಲ ಪಡೆದು ವಂಚನೆ ಎಸಗಿದ್ದಾರೆ. ಸದ್ಯ ಪ್ರಕರಣ ಸಂಬಂಧ 5 ಆರೋಪಿಗಳನ್ನು ಜಯನಗರ ಪೊಲೀಸರು ಬಂಧಿಸಿ 10 ದಿನ ಕಸ್ಟಡಿಗೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ.
ಚಮತ್ಕಾರಿ ಪಾತ್ರೆ ಅಂತೇಳಿ ನಂಬಿಸಿ ಕೋಟಿ ವಂಚನೆ ಮಾಡ್ತಿದ್ದ 3 ಆರೋಪಿಗಳನ್ನ ಬೆಂಗಳೂರಿನ ಜಯನಗರ ಪೊಲೀಸರು ಬಂಧಿಸಿದ್ದಾರೆ. ಶಿವಶಂಕರ್, ಅಬ್ದುಲ್ ಸುಕರ್, ಸನ್ನಿ ಗಿಲ್ ಬಂಧಿತರಾಗಿದ್ದಾರೆ. ಉದ್ಯಮಿಯೊಬ್ಬರಿಗೆ ಪಾತ್ರೆ ತೋರಿಸಿ 70 ಲಕ್ಷ ವಂಚನೆ ಮಾಡಿದ್ದಾರೆ. ಅಪಾರ ಶಕ್ತಿಯನ್ನು ಹೊಂದಿರುವಂತಹ ಅದೃಷ್ಟದ ಪಾತ್ರೆ ಇದು. ಮಾರ್ಕೆಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಇದೆ. 1.5 ಕೋಟಿ ಹಣವನ್ನು ನೀಡಿದರೆ ಈ ಅದೃಷ್ಟದ ಪಾತ್ರೆ ಕೊಡುವುದಾಗಿ ಹೇಳಿ ಗ್ಯಾಂಗ್ ನಂಬಿಸಿದೆ. ಬಳಿಕ 70 ಲಕ್ಷಕ್ಕೆ ಡೀಲ್ ಕುದುರಿಸಿದೆ. ಈ ಬಗ್ಗೆ ಖಚಿತ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳಿಂದ 70 ಲಕ್ಷ ಹಣ, ಒಂದು ಪಾತ್ರೆಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ.